ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಈಗ ತಾನೇ ನಿಮಗೆ PGCETಯ ಎಕ್ಸಾಮ್ ಡೇಟ್ಸನ್ನು ಅನೌನ್ಸ್ ಮಾಡಿದ್ದಾರೆ, ರಿವೈಸ್ ಎಕ್ಸಾಮ್ ಡೇಟು. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಓಕೆ, ಫಸ್ಟು ನಾನು ಎಕ್ಸಾಮ್ ಬಗ್ಗೆ ಮಾಹಿತಿನ ಕೊಟ್ಬಿಡ್ತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, KA ವೆಬ್ಸೈಟಲ್ಲೇ ನಾನು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಮೇನ್ ಪೇಜಲ್ಲಿ. ಸೊ ಪ್ರಕಟಣೆ PGCET 2024 MBA MCA ಕೋರ್ಸ್ಗಳ ಪ್ರವೇಶಕ್ಕೆ ಪರಿಷ್ಕೃತ ವೇಳಾಪಟ್ಟಿ ಅಂತ ಹೇಳಿದ್ದಾನೆ. ಬಟ್ ಇಲ್ಲಿ MTech ಯಾಕೆ ಕೊಟ್ಟಿಲ್ಲ ಐ ಡೋಂಟ್ ನೋ ಆ್ಯಕ್ಚುಲಿ. ನೋಡೋಣ. ಸೊ ಅದನ್ನು ನೀವು PDF ತಗೊಂಡಾಗ ಈ ರೀತಿ ಇದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ರಿವೈಸ್ಡ್ ಟೈಮ್ ಟೇಬಲ್ ಫಾರ್ MBA and MCA courses. PGCET will be conducted on 4th August 2024 for MBA and MCA courses as per the revised timetable. Candidates who have registered, submitted the application and paid the fees have to download the admission ticket from the website from 27 July and appear for the exams. Dates of ME, MTech will be informed shortly. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಸ್ಟೂಡೆಂಟ್ಸ್, ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಿಮ್ಗೆ ಅಪ್ಡೇಟ್ ಮಾಡಿದ್ದೆ. ನೆಕ್ಸ್ಟ್ ವೀಕಲ್ಲಿ 100% ಅವರು ನಿಮಗೆ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಮಾಡ್ತೀನಿ ಅಂತ ಹೇಳಿದರು. ಸೊ ಇಲ್ಲಿ ನೋಡಿದ್ರೆ ಫಸ್ಟ್ ವೀಕೇ ಅವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಮೇ ಬಿ ಚೇಂಜ್ ಆಗುತ್ತಾ ಐ ಡೋಂಟ್ ನೋ. ಬಟ್ ನೀವು ನಿಮ್ಮ ಪ್ರಿಪ್ರೇಷನ್ಸ್ ಮಾತ್ರ ನೀವು ಮಾಡ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನೀವು, 4th ಸಂಡೇ ನಿಮಗೆ MCA ಮಾರ್ನಿಂಗ್ ಸೆಷನ್ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ 100, ಟೋಟಲ್ ಮಾರ್ಕ್ಸ್ 100. ನಂಬರ್ ಆಫ್ ಕ್ವಶನ್ಸ್ ಫಾರ್ MBA ಇಟ್ಸ್ 100 ಆ್ಯಂಡ್ ಟೋಟಲ್ ಮಾರ್ಕ್ಸ್ ಇಸ್ 100. ಸೆಕೆಂಡ್ ಸೆಷನ್ ನಾರ್ಮಲಿ ಮಾರ್ನಿಂಗ್ ಸೆಷನ್ MCAಗೆ ಇರುತ್ತೆ ಆ್ಯಂಡ್ ಆಫ್ಟರ್ನೂನ್ ಸೆಷನ್ ನಿಮಗೆ MBAಗೆ ಇರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಇನ್ಫಾರ್ಮೇಷನ್. ಫರ್ದರ್ ಏನು ಇನ್ಫಾರ್ಮೇಷನ್ ಇದೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಯಾರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನಾನು ನಮ್ಮ ಚಾನಲಲ್ಲಿ ನಾನು MBA MCAಗೆ ಎಸ್ಪೆಷಲಿ ವೀಡಿಯೋಸ್ಗಳನ್ನ ನಾನು ಪ್ರಿಪ್ರೇಷನ್ಸ್ಗೆ ಏನು ಮಾಡ್ತಾಯಿದ್ದಾರೆ ಅದು ಪ್ಲೇಲಿಸ್ಟಲ್ಲಿ ನಾನು ಇವತ್ತು ನೈಟ್ ನಾನು ಫ್ರೀ ಆಫ್ ಕಾಸ್ಟಲ್ಲಿ ಇದು ಮಾಡ್ತೀನಿ. ನಾನು ಪ್ರತಿಯೊಬ್ಬರು ಕೂಡ ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ಸೊ ಪ್ಲೇಲಿಸ್ಟ್ಗೆ ಹೋಗಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ನಾನು. ಸೊ ಸ್ವಲ್ಪ ವೆಯ್ಟ್ ಮಾಡಿ, ನಾಳೆ ಒಳಗೆ ನಾನು ಅದನ್ನು ನಿಮ್ಗೆ ಮಾಡಿಕೊಡ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಏನು ಅಪ್ಡೇಟ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, PGCET 2024 ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ ಅಂತ ಹೇಳಿದ್ದಾನೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಪ್ರಿಂಟನ್ನು ತಗೊಂಡಿಲ್ಲ, ಸೊ ಅವರೆಲ್ಲ ಏನು ಮಾಡ್ಬೋದು, ಈ ಲಿಂಕನ್ನು ಉಪಯೋಗಿಸ್ಕೊಂಡು ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಪ್ರಿಂಟನ್ನು ತಗೋಬೋದು. ಓಕೆ, ಸೊ ದಟ್ ಈಸ್ ಅನದರ್ ಇನ್ಫಾರ್ಮೇಷನ್ ಈಸ್ ಗಿವನ್. ಆ್ಯಂಡ್ ಫರ್ದರ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾನೆ ಅಂತ ನೋಡ್ತಾ ಬಂದರೆ ನಿಮಗೆ ಇಲ್ಲಿ ಮೇನ್ ಪೇಜಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕಾಣಿಸ್ತಾ ಇದೆ ಅಂತ ಇಲ್ಲಿ ನೋಡ್ಬೋದು ನೀವು, ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ ಲಿಂಕು. ಓಕೆ, ನೆಕ್ಸ್ಟು ಆನ್ಲೈನ್ ಅರ್ಜಿ ತಿದ್ದುಪಡಿ ಲಿಂಕ್ ಅಂತಿದೆ. ಅಂದರೆ ಇದು ಆ್ಯಕ್ಚುಲಿ ಲಾಸ್ಟ್ ಇದರಲ್ಲಿ ಕೊಟ್ಟಿದ್ದು. ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್, ಇಲ್ಲಿ 22/7 ಅಂತಿದೆ. ಐ ಮೀನ್ 22/6 ಆ್ಯಕ್ಚುಲಿ, ಅದು ಜೂನ್ ಮಂತ್, ಸಾರಿ 22/6 ಆ್ಯಕ್ಚುಲಿ. ಬಟ್ ಇಲ್ಲಿ ಅಗೇನ್ 22/7 ಅಂತ ಕೊಟ್ಟಿದ್ದೀನಿ. ಇನ್ನೂ 14th ಡೇಟು ನೋಡಿದ್ರೆ 14th ಇದೆ. ಬಟ್ ಹಳೆ ಲಿಂಕನ್ನು ಅಗೇನ್ ಕೊಟ್ಟಿದ್ದಾನೆ ಅಂತ ನಾನು ಅನ್ಕೋತೀನಿ. ಸೊ ಆನ್ಲೈನ್ ಅರ್ಜಿ ತಿದ್ದುಪಡಿ ಲಿಂಕ್ ಅಂತಿದೆ. ಮೇ ಬಿ ನೀವು ಇನ್ ಕೇಸ್ ಏನಾದ್ರೂ ತಿದ್ದುಪಡಿ ಮಾಡೋದಿದ್ರೆ ಮಾಡ್ಕೋಬೋದು. ಓಕೆ, ಸೊ ಅದ್ರ ಬಗ್ಗೆ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಪ್ರಾಸಿಡ್ ಫಾರ್ ನ್ಯೂ ರಿಜಿಸ್ಟರ್ಡ್ ಯೂಸರ್ಸ್, ನ್ಯೂ ಯೂಸರ್ ಅಂತ ಕೊಟ್ಟಿದ್ದಾನೆ. ಬಟ್ ಐ ಆಮ್ ಗೆಟಿಂಗ್ ಕನ್ಫ್ಯೂಸ್. ಸೊ ಯಾಕೆ ಈ ರೀತಿ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ ನನಗೆ. ಸೊ ಇನ್ ಕೇಸ್ ಏನಾದರೂ ನೀವು ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಏನು ಅದರೇನು ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಓಕೆ, ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಡೇಟ್ ಅಂತೂ ಅನೌನ್ಸ್ ಆಗಿದೆ. ಮತ್ತೆ ನಿಮಗೆ ಚಾನಲಲ್ಲಿ ನಾನು ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಥ್ಯಾಂಕ್ ಯು.